ಒಂದ್ ಕಡೆ ನಾವು ಬರದ ಬಗ್ಗೆ ಮಾತನಾಡ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಕ್ಯಾಂಪೇನ್ ಮಾಡಿತ್ತು. ಈಗ ನೋಡಿ ಮತ್ತೊಂದು ವೈರುಧ್ಯ. ರೈತರಿಗೆ ನೋಟಿಸ್ ಬರೆ ಬೀಳ್ತಾ ಇದೆ. ಬ್ಯಾಂಕ್ಗಳು ರೈತರಿಗೆ ಸಾಲು ಸಾಲು ನೋಟಿಸ್ ಕೊಡ್ತಾ ಇದ್ದಾವೆ. ಒಣಗ್ತಾ ಇದೆ ಸಾಲ ಮಾಡಿ ಬೆಳೆದ ಬೆಳೆ ಒಂದ್ ಕಡೆ. ಮತ್ತೊಂದ್ ಕಡೆ ಬ್ಯಾಂಕಿನ ಕಿರುಕುಳ ತಾಳಲಾರದೆ ಸರಣಿ ಆತ್ಮಹತ್ಯೆ ಆಗ್ತಾ ಇದೆ. ರೈತರಿಗೆ ಗಾಯದ ಮೇಲೆ ಬ್ಯಾಂಕ್ಗಳು ಬರೆ ಎಳಿತಾ ಇದ್ದಾವೆ. ಸಾಲ ಮರುಪಾವತಿ ಮಾಡಬೇಕು ಅಂತ ಬ್ಯಾಂಕ್ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ದಾರೆ. ಬಲವಂತವಾಗಿ ಸಾಲ ಮರುಪಾವತಿ ಮಾಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕೃಷಿಕರ ಗೋಳು ಕಾಣ್ತಾ ಇಲ್ವಾ? ಕೃಷಿ ಸಚಿವರು ಬಂದು ಸಾಲ ಮನ್ನಾ ಘೋಷಣೆ ಮಾಡಿ ಬೇರೆ ಬೇರೆ ಏನೇನು ರೈತರಿಗೆ ಸಪೋರ್ಟಿವ್ ಆಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅದೆಲ್ಲ ಮಾಡೋದು ಬಿಟ್ಟು ಒಂದ್ ಕಡೆ ಸಚಿವರು ಇಲ್ಲ, ಮತ್ತೊಂದ್ ಕಡೆ ಬ್ಯಾಂಕ್ಗಳ ಕಿರುಕುಳಕ್ಕೆ ಇವರಿಗೆ ಸಮಾಧಾನ ಹೇಳೋರು ಯಾರು ಇಲ್ಲ. ಒಟ್ನಲ್ಲಿ ರೈತರು ಎಲ್ಲಾ ಥರದಲ್ಲಿ ಹೈರಾಣಾಗಿದ್ದಾರೆ. ಅನೇಕ ಕಡೆಗಳಲ್ಲಿ ರೈತರಿಗೆ ಈ ಬ್ಯಾಂಕ್ಗಳು ನೋಟಿಸ್ ಕೊಡ್ತಾ ಇರೋ ಕಿರುಕುಳವನ್ನ ತಾಳಲಾರದೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಸ್ ನೋಡಿ, ಅದಕ್ಕೂ ಮುಂಚೆ ಒಂದು ಸ್ಟೋರಿ ಇದೆ. ಅದಕ್ಕೂ ಮುಂಚೆ ಬಹಳ ಇಂಪಾರ್ಟೆಂಟ್ ಒಂದು ಎಕ್ಸ್ಪ್ಲೇನ್ ಮಾಡಬೇಕಿದೆ ಈ ವಿಚಾರವಾಗಿ. ಇದು ಟರ್ಮ್ ಲೋನ್ ಆಯ್ತಾ. ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಆಗಸ್ಟ್ ಅಲ್ವಾ, ಆಗಸ್ಟ್ ಅಲ್ಲಿ ನೀವೇನಾದ್ರೂ ರೈತರು ಲೋನ್ ತಗೊಂಡ್ರೆ ನೆಕ್ಸ್ಟ್ ವರ್ಷ ಆಗಸ್ಟ್ಗೆ ಅದನ್ನ ತೀರಿಸಬೇಕಿದೆ. ಬಡ್ಡಿ ಅವಾಗ ಕಡಿಮೆ ಇರುತ್ತೆ. ಸರ್ಕಾರದಿಂದ 3% ಸಬ್ಸಿಡಿ ಸಿಗುತ್ತೆ, ನಾವು ಕೂಡ 3% ಕೊಡಬೇಕು ಈ ಟೈಮಲ್ಲಿ. ಒಂದು ವೇಳೆ ಏನಾದ್ರೂ ರೈತನಿಗೆ ಆ ಒಂದು ವರ್ಷದಲ್ಲಿ ಆಗಸ್ಟ್ ಆ ಸಾಲವನ್ನ ತೀರಿಸಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವಾಗ ಇಟ್ಸ್ ಕನ್ವರ್ಟ್ ಟು ಪರ್ಸನಲ್ ಲೋನ್. ಆಗ ಅದು ವೈಯಕ್ತಿಕ ಸಾಲವಾಗಿ ಕನ್ವರ್ಟ್ ಆಗುತ್ತೆ, ಅಂದ್ರೆ ಪರ್ಸನಲ್ ಲೋನ್ ಆಗಿ ಕನ್ವರ್ಟ್ ಆಗುತ್ತೆ. ಆಗ 14% 15% ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಈಗಾಗಲೇ ಸಾಲ ಮಾಡಿ ಒಂದು ವರ್ಷಕ್ಕೆ ಅಂತ ಸಾಲ ಮಾಡಿ ದುಡ್ಡು ತಗೊಂಡು ಬೆಳೆದಂತ ಬೆಳೆ ಎಲ್ಲ ಒಣಗೋಗ್ತಾ ಇದೆ. ಒಂದು ಕಡೆ ರೈತರಿಗೆ ನೋಟಿಸ್ ಬರ್ತಾ ಇದೆ. ಈಗೇನಾದ್ರೂ ಇವರು ಭರ ಅಂತ ಘೋಷಣೆ ಮಾಡಿದ್ರೆ, ಪ್ರಮುಖ ವಿಚಾರ, ಇವರೇನಾದ್ರೂ ಈಗ ಸರ್ಕಾರ ಭರ ಅಂತ ಘೋಷಣೆ ಮಾಡಿದ್ರೆ ಈ ಒಂದು ವರ್ಷ ಏನಿದೆಯಲ್ಲ ಟರ್ಮ್, ಆ ಒಂದು ವರ್ಷ ಮತ್ತೊಂದು ವರ್ಷಕ್ಕೆ ಎಕ್ಸ್ಟೆಂಡ್ ಆಗುತ್ತೆ. ಆಗ ರೈತರಿಗೆ ಇದು ಅನುಕೂಲ ಆಗುತ್ತೆ. ಸೊ ಹಾಗಾಗಿದೆ ನಾವು ರಿಪಬ್ಲಿಕ್ ಕನ್ನಡ ಕೇಳ್ಕೊಳ್ತಾ ಇರೋದು, ನೀವು ಈ ಒಂದು ಬರಪೀಡಿತ ತಾಲೂಕು ಅಂತ ಹೇಳಿ ಘೋಷಣೆ ಮಾಡಿ ಈ ರೀತಿ ಸಂದರ್ಭದಲ್ಲಿ ಆಗ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ರೈತರ ಆತ್ಮಹತ್ಯೆ ಆಗಿದೆ ಅಂತ ಇದೇ ರಿಪಬ್ಲಿಕ್ ಕನ್ನಡ ನಾವು ಕ್ಯಾಂಪೇನ್ ಮಾಡಿದೀವಿ. ಈಗ ಕೈ ಕೊಟ್ಟ ಮಳೆ ಬರ ಅಂತ ನಾವು ಮಾಡ್ತಾ ಇದೀವಿ. ಮತ್ತೊಂದು ಕಡೆ ರೈತರಿಗೆ ನೋಟಿಸ್ ಅಂತ ತೋರಿಸ್ತಾ ಇದೀವಿ. ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಲಿಂಕ್ ಆಗಿ ನಾಳೆ ದಿನ ನಮ್ಮ ನಾಡಿನ ರೈತರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾವ್ಯಾರು ಹೊಣೆ ಅಲ್ಲ, ಸರ್ಕಾರವೇ ನೇರ ಹೊಣೆ. ಎಸ್, ರಾಜ್ಯದಲ್ಲಿ ಒಂದ್ ಕಡೆ ಬರದ ಕಾರ್ಮೋಡ, ಕೈಕೊಟ್ಟ ಮಳೆ, ಹಸಿರಾಗಿ ಕಂಗೊಳಿಸಬೇಕಿದ್ದ ಭೂಮಿ ಬರಡಾಗೋಗಿದೆ. ಸಾಲದ ಹೊರೆ ತಾಳಲಾರದೆ ಅನ್ನದಾತ ಸಾವಿನ ಹಾದಿ ಹಿಡಿದು ಬಿಟ್ಟಿದ್ದಾನೆ. ಕೈಕೊಟ್ಟ ಮಳೆ, ಕೈ ಹಿಡಿಯದ ಬೆಳೆಯಿಂದ ಕಂಗಾಲಾಗಿರೋ ರೈತನಿಗೆ ಸಾಲ ಮರುಪಾವತಿಸುವಂತೆ ಬ್ಯಾಂಕ್ಗಳು ನೋಟಿಸ್ ನೀಡುತ್ತವೆ. ರಿಪಬ್ಲಿಕ್ ಕನ್ನಡದ ಇಂದಿನ ಕ್ಯಾಂಪೇನ್ ಇದರ ಸುತ್ತವೇ ಕೇಂದ್ರೀಕೃತವಾಗಿದೆ. ಮೊದಲಿಗೆ ಈ ಸ್ಟೋರಿ ನೋಡ್ಕೊಂಡ್ ಬರೋಣ. ನೋಟಿಸ್ ಕಳಿಸೋ ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ ಮುಂಜಾನೆ ನಮ್ಮನೆ ನಶೆನಾಗ ಇನ್ನೊಂದು ಕೋಟಿ ಕಾಸಿಗೆ ಬಂದು ಬಾಗಿಲು ಕುಂದಿರ್ತಾರೆ. ಹಾಕಿದೆಲ್ಲ ಸಹಕಾರ ಸಂಘದಿಂದ ನೋಡಿ ಇಷ್ಟು ಸಾಲ ತಗೊಂಡಿದ್ವಿ ನಾವು 30,000. ಆ 30,000 ರೂಪಾಯಿನ ಅವರು ಕಟ್ಟಕ್ಕಾಗಲಿಕ್ಕೆ ನೋಟಿಸ್ ಕಳಿಸಿದ್ದಾರೆ. ಬ್ಯಾಂಕಿನವ್ರದ್ದು 2 ಲಕ್ಷ ಸಾಲ ಐತಿ. ಅವರು ಬ್ಯಾಂಕಿನವರು ಏಕಟ ಮನೆಗೆ ಬರ್ತಾ ಇದ್ದಾರೆ. ಯಾವಾಗ ಕಟ್ತೀರಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಬಳಿ ದುಡ್ಡು ಬರಾನ ಕಟ್ತಾ ಇರ್ತೇವೆ, ಇಲ್ಲ ಬಂದ್ ಬ್ಯಾಂಕಿಗೆ ಭೇಟಿ ಆಗಿರ್ತಾರೆ. ಬ್ಯಾಂಕ್ನವ್ರು ನೋಟಿಸ್ ಜಾರಿ ಮಾಡಕತ್ತಾರ. ನೋಟಿಸ್ ಜಾರಿ ಮಾಡೋದು ತಕ್ಷಣ ನಿಂದಿರ್ಬೇಕು. ನಮ್ಗ ಎಷ್ಟು ಸಾಲ ಐತಿ ಅಷ್ಟು ಸಾಲನ ಇಮಿಡಿಯೇಟ್ ಮನ್ನಾ ಮಾಡಬೇಕು. ರಾಜ್ಯದಲ್ಲಿ ಕೈಕೊಟ್ಟ ಮುಂಗಾರು, ಆವರಿಸಿದ ಬರ, ಸಾಲ ಕಟ್ಟುವಂತೆ ಬ್ಯಾಂಕ್ನಿಂದ ನೋಟಿಸ್ ಬರೆ. ರೈತರ ನೆರವಿಗೆ ಬರುತ್ತಾ ಸರ್ಕಾರ, ಆಗುತ್ತಾ ಸಾಲ ಮನ್ನಾ. ಮಳೆ ಇಲ್ಲದೆ ಬರಡಾದ ಭೂಮಿ, ಮಳೆಗಾಗಿ ಕಾದು ಕಾದು ಆಕಾಶದತ್ತ ಮುಖ ಮಾಡಿ ಕುಳಿತು ಸುಸ್ತಾದ ರೈತರು. ಬಿತ್ತನೆ ಆಗದೆ ಬಿಕೋ ಎನ್ನುತ್ತಿರುವ ಗದ್ದೆ, ಬಿತ್ತನೆಯಾಗಿದ್ರೂ ಬೆಳೆ ಚಿಗುರದೆ ಇರೋ ಗದ್ದೆ. ರಾಜ್ಯದಲ್ಲಿ ಬರಗಾಲದ ಕಾರ್ಮೋಡ, ಇದೆಲ್ಲವೂ ಕೂಡ ಕೃಷಿಯನ್ನ ನಂಬಿಕೊಂಡಿದ್ದ, ಜೀವನಕ್ಕೆ ನೆಚ್ಚಿಕೊಂಡಿದ್ದ ರೈತರ ಪರಿಸ್ಥಿತಿ. ಮಳೆ ಬೆಳೆ ಇಲ್ಲದೆ ಬರದ ಮಧ್ಯೆ ಜೀವ ಕಳೆದುಕೊಳ್ಳುತ್ತಿರುವ ರೈತರಿಗೆ ಬ್ಯಾಂಕ್ಗಳು ನೋಟಿಸ್ ನೀಡಿ ಮತ್ತಷ್ಟು ಕುಗ್ಗಿಸುತ್ತಿವೆ. ಆತಂಕಕ್ಕೆ ದೂಡುತ್ತಿದ್ರೆ ನೋಟಿಸ್ಗೆ ಹೆದರಿ ಅನೇಕ ರೈತರು ನೇಣಿಗೆ ಶರಣಾಗುತ್ತಿದ್ದಾರೆ. ಆ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳು ಪಡೆದಂತ ಸಾಲವನ್ನ ಆದಷ್ಟು ಬೇಗ ಮರುಪಾವತಿ ಮಾಡಿ ಅಂತೇಳಿ ನೋಟಿಸ್ ಕೊಡುವಂತ ಕೆಲಸವನ್ನು ಸಹ ಎಲ್ಲ ಕಡೆ ಮಾಡ್ತಿರುವಂತದ್ದು.
ಮಳೆ ಮತ್ತು ವ್ಯವಸಾಯ ನಂಬಿ ರೈತರು ಸಹಕಾರ ಬ್ಯಾಂಕ್ಗಳಲ್ಲಿ ಸಾಲ ಸೋಲ ಮಾಡಿಕೊಂಡಿದ್ದಾರೆ. ಕೃಷಿ ಚಟುವಟಿಕೆಗಳನ್ನು ನಡೆಸಲು ಸಾಲ ಪಡೆದುಕೊಂಡಿದ್ದಾರೆ. ಆದರೆ ಕೃಷಿ ಚಟುವಟಿಕೆಗೆ ಮಳೆ ಕೈಕೊಟ್ಟಿದೆ. ಬಿತ್ತಿದ ಬೀಜ ಮೊಳಕೆ ಒಡೆಯದೆ ಕೃಷಿ ಭೂಮಿ ಒಣಗಿದೆ. ಇದರ ನಡುವೆ ಬ್ಯಾಂಕ್ಗಳಿಂದ ಬರ್ತಿರುವ ನೋಟಿಸ್ಗೆ ರೈತರು ಬೆದರಿದ್ದಾರೆ. 5 ವರ್ಷ ಅವಧಿ ನಿರ್ಧರಿಸಿರ್ತಾರ. ನಾವು 4 ವರ್ಷ ತುಂಬಿರ್ತೀವಿ. 5ನೇ ವರ್ಷ ನಾವು ಸಾಲ ತೀರಿಸಲಿಲ್ಲ ಅಂದ್ರ ಅದಕ್ಕೆ ಚಕ್ರ ಬಡ್ಡಿ ವಿಧಿಸಿ ನಾವು ವಿಷಯ ತಗೊಂಡು ಸಾಯ್ಬೇಕು. ಆ ರೀತಿ ಕ್ರಿಯೇಟ್ ಮಾಡಿರ್ತಾರ. ನಾವು ಹೆಂಗ ಸಾಲ ತೀರ್ಸು? ಈ ತರ ಮಳಿ ಹೋತಂದ್ರ ಬರಗಾಲದೊಳಗ ಯಾವುದೇ ಬೆಳೆ ಬರೋದಿಲ್ಲ. ನಾವ್ ಯಾವ ರೀತಿ ಸಾಲ ತೀರ್ಸು ನೀವೇ ಹೇಳ್ರಿ. ಇದಕ್ಕೆ ಸಹಾಯಕ್ಕೆ ಗೌರ್ಮೆಂಟ್ ಬಂದ್ರೆ ನಾವು ಬದುಕೊಂತೀವಿ, ಇಲ್ಲ ಅಂದ್ರೆ ಬದುಕೊಳಕ್ ಆಗುದಿಲ್ಲ. ನೋಡ್ರಿ, ನಮ್ಗ ಸಹಾಯ ಮಾಡಿ ನಮ್ಮನ್ನ ಬದುಕಿಸ್ತೀರೋ ಅಥವಾ ನಾವು ಸಾಯುವಂತ ಪರಿಸ್ಥಿತಿ ತಂದೊಡ್ತಿರೋ ನಿಮ್ಗ ಬಿಟ್ಟಿದ್ ವಿಚಾರ. ನೀವು ಬ್ಯಾಂಕ್ನವರು ನೋಟಿಸ್ ಕಳಿಸ್ತಾ ಇದ್ದಾರೆ, ನಿಜವಾಗ್ಲೂ ಅದು ಒಂದು ಮಹಾ ದುಷ್ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವ್ರು ತಮ್ಮ ಸಂಬಂಧ ತಾವು ಮಾಡ್ತಿರ್ಬೋದು, ಬಟ್ ಇದರಿಂದ ರೈತನಿಗೆ ಯಾವ ರೀತಿ ಒಂದು ಆತಂಕ ಎದುರಾಗ್ತದೆ? ಯಾಕೆ ಅದಕ್ಕೆ ನಾ ಹೇಳ್ತಾ ಇರೋದು, ಆದಷ್ಟು ಬೇಗನೆ ರೈತರಿಗೆ ನೋಟಿಸ್ ಕಳಿಸ್ತಾ ಇದ್ದೀರಿ, ಅದನ್ನ ನೋಟಿಸ್ ಕಳಿಸಲಾರ್ದಂಗೆ ಸರ್ಕಾರದವರು ಆದೇಶ ಮಾಡಿ ಅದನ್ನ ನೋಟಿಸ್ ತಪ್ಪಿಸಬೇಕು. ನಾವು ಅಂದುಕೊಂಡಂತೆ ಕೃಷಿ ಚಟುವಟಿಕೆಗಳು ನಡೆದಿಲ್ಲ, ಹೀಗಾಗಿ ಸಾಲ ಮರುಪಾವತಿ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಅನ್ನೋದು ರೈತರ ವಾದ. ರೈತರ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿವೆ. ಈ ಕಟ್ಟಕ್ಕೂ ಆಗ್ತಾನೆ, ನೀನು ಕಟ್ಟಲಿಲ್ಲ ಇದ್ರೆ ಇಷ್ಟು ನಿನಗೆ ಅಂತಂದು ಇಂಟೇನು ಬಡ್ಡಿ ಹಾಕ್ತೀನಿ ಅಂತ ಸರ್. ನಾನು ಒಕ್ಕತನ ಮಾಡಕ್ ಆಗ್ಲಾರ್ದಲ್ಲ ಸಾಲ ಮಾಡ್ಕೊಂಡು ದಾವಣಗೆರೆ ಒಳಗೆ ಕೆಲಸ ಮಾಡ್ಕೊಂತ ಹೋಗ್ತೀನಿ ಸರ್. ಬಣ್ಣದ ಅಂಗಡಿ ಒಳಗೆ ಕೆಲಸ ಮಾಡಕ್ ಹೋಗ್ತೀನಿ ಸರ್. 50,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ಊರ ಕೈಗಡೆ ಸಾಲ ಮಾಡಿದ್ರೆ ಸಾಲ ಬಗೆಹರಿಸಿ ಈ ಸಾಲದ ಬಸ್ಸಿನ ಕಟ್ಟೋದು ಆಗ್ತಾ ಇಲ್ಲ. ನನಗೆ ಬಹಳ ತೊಂದರೆ ಆಗಿದೆ. ನಾನು ಯಾವ ತೀರ ಜೀವನ ಮಾಡ್ಬೇಕು ಅನ್ನೋದು ನನಗೆ ತೊಂದರೆ ಆಗಿದೆ ಸರ್. ನಮಗೆ ಹಂಗಾಗಿ ನಮ್ಗೆ ಸುದ್ದಿ ಸಂಘದ್ದೇನಂತ ಸ್ವಲ್ಪ ಎಲ್ಲ ಮನ್ನಾ ಮಾಡಿದ್ರೆ ನನ್ನೊಬ್ಬಿಗೆ ಎಲ್ಲಾ ರೈತರಿಗೂ ಸ್ವಲ್ಪ ಮನ್ನಾ ಮಾಡಿದ್ರೆ ಸ್ವಲ್ಪ ಏನೋ ಜೀವ ಹುಡ್ಕಂತೀವಿ ಸರ್ ನಾವು. ನೋಟಿಸ್ ಬಗ್ಗೆ ಅಧಿಕಾರಿಗಳು ಹೇಳ್ತಿರೋದೇ ಬೇರೆ. ನೋಟಿಸ್ ಈ ಬಾರಿಯ ಸಾಲದ್ದು ಅಲ್ಲ, ಕಳೆದ ಬಾರಿ ಬಾಕಿ ಇರುವ ಸಾಲಗಳಿಗೆ ನೋಟಿಸ್ ನೀಡಲಾಗುತ್ತಿದೆ. ರೈತರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಕಠಿಣ ಕ್ರಮ ಮಾಡಿಲ್ಲ ಅಂತ ಸ್ಪಷ್ಟಪಡಿಸುತ್ತಾರೆ. ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಈ 1 ವರ್ಷದಲ್ಲಿ ಅದನ್ನು ಪುನಃ ನವೀಕರಣ ಮಾಡಿಕೊಳ್ಳದೆ ಸಾಲನೂ ತೀರಿಸದೆ ಉಳಿದಾಗ ಮುಂದಿನ ವರ್ಷ ಅದಕ್ಕೆ ಬಡ್ಡಿ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ 2-3 ವರ್ಷ ಕಳೆದ್ರೆ ಬಡ್ಡಿ ಮೊತ್ತ ದೊಡ್ಡದಾಗಿ ಅಸಲು ಮೊತ್ತನೂ ಹಾಗೆ ಉಳ್ಕೊಂಡು ರೈತನಿಗೆ ಸ್ವಲ್ಪ ಹೊರೆಯಾಗುವ ಸಾಧ್ಯತೆ ಇರ್ತದೆ. ಆದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಅವರು ಬದುಕಬೇಕಾದ್ರೆ ಸಾಲ ವಸೂಲಾತಿ ಮಾಡಬೇಕಾಗ್ತದೆ. ನೋಟಿಸ್ ಕೊಟ್ಟಿರಬಹುದು, ಯಾವುದು ಕಠಿಣವಾದ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ನಾನು ಅನಿಸೋದಿಲ್ಲ. ಕಠಿಣ ನಿಯಮ ಮಾಡಿಲ್ಲ ಅಂತಾರೆ, ರೈತರ ಮನೆ ಬಾಗಿಲಿಗೆ ನೋಟಿಸ್ಗಳು ಬರ್ತಿವೆ. ಇದನ್ನ ನೋಡಿ ರೈತರ ದಿಗಿಲು ಹೆಚ್ಚಾಗಿರೋದಂತೂ ನಿಜ. ಸರ್ಕಾರದ ಮುಂದಿನ ನಿರ್ಧಾರ ಏನು ಅನ್ನೋದರ ಬಗ್ಗೆ ಕುತೂಹಲ ಮೂಡಿದೆ.